51st बर्थडे ऑफ डॉक्टर अजय धर्म सिंह जी का जो आपको बताते हैं कि जो चेयरमैन है KKRDB और MLA जीवर्गी हैं उदय पाटिल जी, फाउंडर स्टेट प्रेसिडेंट अखिला कर्नाटक डॉक्टर अजय सिंह अभिमंगला बलगा, सिंडिकेट मेंबर गुलबर्गा यूनिवर्सिटी डिस्ट्रिक्ट यूथ प्रेसिडेंट अखिला भारत वीरशैव लिंगायत महासभा ने इस बर्थडे को बहुत ही बड़े पैमाने पे सेलिब्रेट किया है। आपको बता दें इससे पहले कि लास्ट टाइम की जो न्यूज़ में आपने देखा था कि नोटबुक, पेन, पेंसिल, इरेजर और फ्रूट्स डिस्ट्रीब्यूट किए थे स्कूल चिल्ड्रंस को। श्री यालालिंग निर्गातिकारा मकाला कुतिरा कुटनूर स्कूल में ये डिस्ट्रीब्यूट किया गया था और बच्चों ने काफ़ी खुशी हासिल की थी। 51 साड़ीज भी डिस्ट्रीब्यूट की गए कुटनूर विलेज में वुमेन्स को और फूड अरेंजमेंट भी किए गए थे स्कूल चिल्ड्रंस के लिए और वुमेन्स के लिए। और बर्थडे के मौके पे बहुत ही डाउन टू अर्थ करते हुए इवेंट को उदय पाटिल ने ब्रीफ किया कि जो अचीवमेंट्स हैं डॉक्टर अजय धर्म सिंह के आने वाले वक्त में स्कूल को फाइनेंशियल एड्स भी दिए जाएंगे। स्कूल कमेटी ने इस मौके पे उदय पाटिल जी का शुक्रिया अदा भी किया और कहा कि श्रीधर नागनल्ली, महेश पाटिल, गुरुनाज नाटिकर, सचिन नायक, अशोक रेड्डी पाटिल, जगन होसमनी, मल्लिकार्जुन पाटिल, दीपक बबलादकर, रवि सूर्यवंशी, नंद कुमार नायक, जावेद पटेल जीवर्गी, विनोद जाधव, प्रशांत होसमनी, नंद कुमार पाटिल और कई सारे लोग इस इवेंट में मौजूद रहे और ये बहुत ही अच्छा एक मैसेज जाते हुए नजर आ रहा है। ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕಾಪಿ, ಪೆನ್ನು ಮತ್ತು ಉಡುಗೆ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಹುಟ್ಟುಹಬ್ಬವನ್ನು ನಾವು ವಿಶೇಷವಾಗಿ ನಮ್ಮ ಹಬ್ಬವನ್ನು ಎಂದು ವಿಚಾರಿಸಿದ್ವಿ. ಆ್ಯಕ್ಚುಲಿ ನಮ್ಮ ಸಾಹೇಬರು ಪ್ರತಿ ವರ್ಷ ಕಲಬುರಗಿಯಲ್ಲಿ ಹುಟ್ಟುಹಬ್ಬ ಆಚರಿಸ್ತಿದ್ರು. ಈ ಸಲ ಶಿರ್ಡಿಗೆ ಹೋಗಿ ಆಚರಿಸ್ಕೊಳ್ಳೋಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಉದಯಣ್ಣವರು ಎಲ್ಲರೂ ನಾವು ಮಾತಾಡಿ ಅವ್ರು ಕರೆ ಮಾಡಿ ಈ ಥರ ಮಾಡೋ ಒಳ್ಳೆ ಪ್ಲ್ಯಾನ್ ಇದೆ, ಬಡ ಹುಡುಗರಿಗೆ ಒಳ್ಳೇದಾಗುತ್ತೆ, ಎಲ್ಲರಿಗೆ ಇದು ಆಗ್ತದೆ ಅಂತ ಹೇಳಿಕೆ ನಮಗೆ ಫೋನ್ ಕರೆಸಿ ಇಲ್ಲಿ ಬಂದೆವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ನನ್ನ ಮನದಲ್ಲಿ ನೆನೆಯುತ್ತಾ ಇಂದು ನಮಗೆ ಬಹಳ ಒಂದು ಸಂತೋಷದ ದಿನ. ಯಾಕಪ್ಪ ಅಂತಂದ್ರೆ ಈ ಒಂದು ಸಂತೋಷದ ದಿನದ ಜೊತೆಗೆ ನಮಗೆ ಒಂಥರ ಹಬ್ಬದ ವಾತಾವರಣ. ಕಾರಣ ಏನಪ್ಪಾ ಅಂತಂದ್ರೆ ಅಜಾತ ಶತ್ರು ದಿವಂಗತ ಎನ್ ಧರ್ಮ್ ಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಅವರ ಸುಪುತ್ರರಾಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅಭಿಮಾನ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಈ ಒಂದು ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕೂಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಸಾಹೇಬ್ರ ಹುಟ್ಟುಹಬ್ಬ ಬೇರೆ ಎಲ್ಲೆಲ್ಲೋ ಮಾಡಬಹುದಾಗಿತ್ತು, ಇಲ್ಲೇ ಯಾಕಂತ ಒಂದು ಪ್ರಶ್ನೆ ಬಂದಾಗ ಇದಕ್ಕೊಂದು ಇತಿಹಾಸ ಇದೆ. ಸಿದ್ದರಾಮೇಶ್ವರ ಒಂದು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕೂಟದ ಒಂದು ಸಂಸ್ಥೆಯನ್ನ ಅಜಾತ ಶತ್ರು ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಸಾಹೇಬರು ಈ ಸ್ಕೂಲ್ ಅನ್ನ ಹುಟ್ಟಿಸಿದ್ದು ಕೂಡ ಅವರೇ. ಈ ಸ್ಕೂಲ್ ಹುಟ್ಟಿಸಿ ಬೆಳೆದಂತವರು ಧರ್ಮ್ ಸಿಂಗ್ ಸಾಹೇಬರು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ, ಆದ್ರೆ ಅವರ ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳು, ಅವರ ಮಾರ್ಗದರ್ಶನ ನಮ್ಮ ಜೊತೆಗಿದೆ. ಕಾರಣಾಂತರದಿಂದ ಬೇರೆ ಎಲ್ಲೂ ಮಾಡದೆ ಈ ಒಂದು ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಒಂದೇ ಒಂದು, ತಂದೆ ಹುಟ್ಟಿಸಿದಂತ ಶಾಲೆಯನ್ನ ತಂದೆಗೆ ತಕ್ಕ ಮಗನಾಗಿರುವಂತಹ ಜನಪ್ರಿಯ ಶಾಸಕರು, ಮುಗ್ಧ ಮನಸ್ಸಿನ ಶಾಸಕರಾಗಿರುವಂತಹ ಅಜಯ್ ಸಿಂಗ್ ಸಾಹೇಬರು ಈ ಸ್ಕೂಲನ್ನ ಬೆಳೆಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಒಂದು ಶಾಲೆಯಲ್ಲಿ ನಾವು ಈ ಒಂದು ಹುಟ್ಟುಹಬ್ಬವನ್ನ ಬಹಳ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ಒಂದು ಹುಟ್ಟುಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಹುಟ್ಟುಹಬ್ಬದ ಅಂಗವಾಗಿ ಇದು 51ನೇ ಹುಟ್ಟುಹಬ್ಬ, ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಮುತ್ತೈದರನ್ನ ಒಂದು 51 ಮುತ್ತೈದರನ್ನ ಉಡಿ ತುಂಬುವ ಕಾರ್ಯಕ್ರಮ, ಅದ್ರ ಜೊತೆಗೆ ಈ ನಿರ್ಗತಿಕ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ ಕೊಡುವ ಒಂದು ಕಾರ್ಯಕ್ರಮ, ಹಣ್ಣು ಹಂಪಲ ಹಂಚುವಂತ ಒಂದು ಕಾರ್ಯಕ್ರಮ, ಅದ್ರ ಜೊತೆಗೆ ಇವತ್ತು ಈ ಒಂದು ಹುಟ್ಟುಹಬ್ಬದ ವಿಶೇಷತೆಯನ್ನ ಮಕ್ಕಳಿಗೆ ಸಿಹಿ ತಿನ್ನಿಸುವುದರ ಮೂಲಕ, ಅನ್ನ ಸಂತರ್ಪಣೆ ಮಾಡುವ ಮೂಲಕ ಇದೇ ಶಾಲೆಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಕೂಡ ಒಂದು 18 ವರ್ಷದಿಂದ ನಾನು ಸಾಹೇಬ್ರ ಫಾಲೋವರ್ ಆಗಿದ್ದೀನಿ.
ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿರಬೇಕು, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಿರುವಂತಹ ಕೆಲಸವನ್ನ ಡಾಕ್ಟರ್ ಅಜಯ್ ಸಾಹೇಬರು ಮಾಡಿದ್ದಾರೆ. ತಂದೆಗೆ ತಕ್ಕ ಮಗ ಆಗಿರುವಂತಹ ಸಿನಿಮಾವನ್ನ ನಾನು ನೋಡಿದ್ದೆ. ಆದರೆ ತಂದೆಗೆ ತಕ್ಕ ಮಗ ಏನು ಹೆಂಗಿದಾರ ಅನ್ನೋದನ್ನ ಇವತ್ತು ನಾವು ನಿಜ ಜೀವನದಲ್ಲಿ ನಾನು ದಿನಾಲೂ ನೋಡ್ತಾ ಇರ್ತೇನೆ. ಯಾಕಪ್ಪ ಅಂತಂದ್ರೆ ಈ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಜೇವರ್ಗಿ ಮತಕ್ಷೇತ್ರ ಪ್ರತಿಯೊಬ್ಬರ ಬಗ್ಗೆ, ಜಿಲ್ಲೆಯ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ತಪ್ಪ ಅಂದ್ರೆ ದೊಡ್ಡ ಸಾಹೇಬರಿಗೆ, ಧರ್ಮೇಶ್ ಸಾಹೇಬರಿಗೆ ಅದ್ರ 2% ಕಾಳಜಿ ಇವತ್ತು ಡಾಕ್ಟರ್ ಅಜಯ್ ಸಾಹೇಬರಿಗೆ. ಯಾಕೆ ಮಾತಾಡ್ತದನಪ್ಪ ಅಂತಂದ್ರೆ ಬಂಧುಗಳೇ, ತಾಯಂದ್ರೆ, ಇಡೀ ರಾಜ್ಯದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಿರುವಂತಹ ಕೆಲಸ ಡಾಕ್ಟರ್ ಅಜಯ್ ಸಾಹೇಬರು ಮಾಡಿದ್ದಾರೆ. ಅದೇನಪ್ಪಾ ಅಂತ ಕೇಳಿದ್ರೆ, ತಾಯಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎನ್ನುವುದನ್ನ ತಮ್ಮ ಸ್ವಂತ ದುಡ್ಡಿನಲ್ಲಿ ತಮ್ಮ ಹೊಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡಿದಂತ ಏಕೈಕ ಶಾಸಕ ಅಂದ್ರೆ ಡಾಕ್ಟರ್ ಅಜಯ್ ಸಾಹೇಬ್. ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ, ಇವತ್ತು ತಾವೆಲ್ಲ ನೋಡಿದ್ರಿ ಸಿದ್ದರಾಮೇಶ್ವರ ಮಠ, ನಮ್ಮ ಮುರುಗೇಂದ್ರ ಮುತ್ತೂರ ಮಠ ನೋಡಿದ್ರಿ. ಪ್ರತಿಯೊಂದು ಮಠದ ಒಂದು ಅಂಡರ್ನಲ್ಲಿ ಕಲ್ಯಾಣ ಮಂಟಪ ಇರುತ್ತೆ. ಎಷ್ಟೋ ರಾಜಕಾರಣಿಗಳ ಅವರ ಇದರಲ್ಲಿ ಕಲ್ಯಾಣ ಮಂಟಪ ಇರುತ್ತೆ. ನೀವು ಮಠಾಧೀಶರು ತಗೊಳ್ಳಿ, ರಾಜಕೀಯ ವ್ಯಕ್ತಿಗಳು ತಗೊಳ್ಳಿ, ಸಾಮಾಜಿಕ ಕಾರ್ಯಕರ್ತರು ತಗೊಳ್ಳಿ, ಅಥವಾ ಅಗರ್ಭ ಶ್ರೀಮಂತರ ಬಗ್ಗೆ ತಗೊಳ್ಳಿ. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿಸಿದಂತ ಏಕೈಕ ಶಾಸಕ ಡಾಕ್ಟರ್ ಅಜಯ್ ಸಾಹೇಬ್. ಬಂಧುಗಳೇ, ಅದ್ರ ಜೊತೆಗೆ ಬರೀ ಕಲ್ಯಾಣ ಮಂಟಪ ಫ್ರೀ ಕೊಟ್ಟಿಲ್ಲ ಅವರು. ಅದ್ರ ಜೊತೆಗೆ ಆ ಮದುವೆಗೆ ಬೇಕಾಗುವಷ್ಟು ಅನ್ನ, ಎಷ್ಟು ಬೇಕು ಅಕ್ಕಿ ಕೂಡ ಫ್ರೀ ಕೊಡ್ತಾರೆ ಡಾಕ್ಟರ್ ಅಜಯ್ ಸಾಹೇಬ್. ನಮ್ಮ ಮೀಡಿಯಾ ಮಿತ್ರ ಆಗಿರ್ಬೋದು, ಈ ಒಂದು ವೇದಿಕೆ ಮೇಲೆ ಆಸನ ಇರುವಂತ ನಮ್ಮ ತಾಯಂದಿರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ತಮಗೂ ವಿಷಯ ಗೊತ್ತಿರಬೇಕು. ತಾವು ನಿಜವಾಗ್ಲೂ ಇಲ್ಲೆಲ್ಲ ಮೀಡಿಯಾದವರಿದ್ದಾರೆ, ದಯವಿಟ್ಟು ತಾವು ಕೇಳಿ. ನಮ್ಮ ರಾಜ್ಯದಲ್ಲಿ ಈ ತರ ಉಚಿತ ಸೇವೆ ಕೊಟ್ಟಿರುವಂತ ಒಬ್ಬಾದರೂ ಶಾಸಕ ಆಗ್ಲಿ, ಒಬ್ಬ ರಾಜಕಾರಣಿ ಆಗ್ಲಿ, ಒಬ್ಬ ಮಠಾಧೀಶ ಯಾರಾದ್ರೂ ಇದ್ದಾರ? ಅಂತ ಒಂದು ಸೇವೆ ಡಾಕ್ಟರ್ ಅಜಯ್ ಸಾಹೇಬರು ಕೊಡ್ತಾ ಇದ್ದಾರೆ. ಆ ಒಂದು ಖುಷಿ, ಆ ಒಂದು ಸಂತೋಷ ನಮಗೆ ಇವತ್ತು ಹಬ್ಬದ ವಾತಾವರಣ ಮೂಡಿಸಿದೆ. ಅವ್ರು ಹುಟ್ಟುಹಬ್ಬ ಅಂತಂದ್ರೆ ಒಂಥರ ಹಬ್ಬ ಇದ್ದಂಗೆ ನಮಗೆ. ಬಂಧುಗಳೇ, ಅದ್ರ ಜೊತೆಗೆ ಇನ್ನೊಂದು ಈ ಒಂದು ಶಾಲೆಯ ವಿಶೇಷತೆ ಒಂದು ಹೇಳಕ್ ಮರ್ತು ಬಿಟ್ಟಿದೆ. 2009ರಲ್ಲಿ ಈ ಒಂದು ಸಂಸ್ಥೆಯನ್ನ ಧರ್ಮೇಶ್ ಸಾಹೇಬರ ಮುಖಾಂತರ ಹುಟ್ಟು ಇದಕ್ಕೆ ಕಾರಣ ಧರ್ಮೇಶ್ ಸಾಹೇಬರು. 2009ರಿಂದ ಇವತ್ತಿನವರೆಗೂ ಕೂಡ 1992 ಸ್ಥಾಪನೆ. 2000 ಕಲ್ಯಾಣ್ ರಾವ್ ಈ ಒಂದು ಸಂಸ್ಥೆಯ ಮೂಲ ಸ್ಥಾಪಕರಾಗಿರುವಂತ ಕಲ್ಯಾಣ್ ರಾವ್ ಅವರು ತಿಳಿದ ನಂತರ ಈ ಸ್ಕೂಲ್ ಅನ್ನ ಅವರ ಮಗನಾಗಿರುವಂತ ಶರಣ್ ಕುಮಾರ್ ಅವರು ಯಾವ ಮಟ್ಟಿಗೆ ಬೆಳೆಸ್ತಾ ಇದ್ದಾರಪ್ಪ ಅಂತಂದ್ರೆ, ಅವರು ಕೆಲವೊಂದು ಟೈಮ್ ಉಪವಾಸ ಬೀಳ್ತಾರೆ. ಆದ್ರೆ ಇಲ್ಲಿರುವಂತ ಈ ನಿರ್ಗತಿಕ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಉಪವಾಸ ಬೀಳೋದಿಲ್ಲ. ಅವರ ಒಂದು ವಿದ್ಯಾಭ್ಯಾಸ, ಅವರ ಒಂದು ಆರೋಗ್ಯ, ಪ್ರತಿಯೊಂದಕ್ಕೂ ಕೂಡ ಅವರ ಒಂದು ಸೇವೆ, ನಿರಂತರವಾಗಿ ನಡೆಯುವಂತಹ ಸೇವೆ ಈ ಒಂದು ಶಾಲೆಯಲ್ಲಿ, ಈ ಒಂದು ಸಂಸ್ಥೆಯಲ್ಲಿ ನಡ್ತಾ ಇದೆ. ಶರಣಪ್ಪ ಅವರಿಗೆ ಆರೋಗ್ಯವೂ ಕೂಡ ಸರಿ ಇರದೇ ಇದ್ದರೂ ಕೂಡ, ಅವ್ರ ಹಾಸ್ಪಿಟಲ್ ಇದ್ದರೂ ಕೂಡ ಈ ಮಕ್ಕಳಿಗೆ ಯಾವುದೂ ಕಡಿಮೆ ಇರಲಾರ್ದಂಗ ಈ ಒಂದು ಶಾಲೆ, ಈ ಸಂಸ್ಥೆಯನ್ನ ಅವರು ಬೆಳೆಸ್ತಾ ಬಂದಿದ್ದಾರೆ. ಎಷ್ಟೋ ಜನ ಮಕ್ಕಳು ಅವರ ತಂದೆ ತಾಯಿಯಂದರು 1 ವರ್ಷ 2 ವರ್ಷ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹಾಕ್ತಾರೆ. ಮುಂದೆ ಅದೇ ಸ್ಕೂಲಲ್ಲಿ ಓಸಕ್ಕೆ ಆಗಲಾರಂತ ತಂದೆ ತಾಯಿಗಳು ಈ ಸಂಸ್ಥೆಯಲ್ಲಿ ಎಷ್ಟೋ ಜನ ಮಕ್ಕಳನ್ನ ತಂದು ಬಿಟ್ಟಿದ್ದಾರೆ. ಅಂತ ಮಕ್ಕಳ ಪೋಷಣೆ, ಅವರ ವ್ಯಾಸಂಗ, ಅವರ ಅಭಿವೃದ್ಧಿ ಶರಣಪ್ಪರು ಮಾಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಈ ಸಂಸ್ಥೆಗೆ ನಮ್ದು ಏನೇ ಸಹಾಯ ಇದ್ರೂ ಕೂಡ ನಮ್ಮ ಸಹಾಯ ಇರುತ್ತೆ. ಅದ್ರ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರಾಗಿರುವಂತ ಅಜಾತ ಶತ್ರು ಡಾಕ್ಟರ್ ಅಜಯ್ ಸಾಹೇಬರು ಕೂಡ ಈ ಒಂದು ಶಾಲೆಯನ್ನ ಈ ಒಂದು ಅಭಿವೃದ್ಧಿ ಗೋಸ್ಬೇಕಂತ ಬೆಳೆಸ್ಬೇಕಂತ ನಾವು ಸಾಹೇಬರು ಕೂಡ ಮಾತಾಡ್ಬಿಟ್ಟು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ
ಈ ನಿರ್ಗತಿಕ ಮಕ್ಕಳನ್ನ ಈ ಶಾಲೆಗೆ ಸೇರ್ಪಡೆ ಮಾಡೋದ್ರ ಮೂಲಕ ಇವರ ಒಂದು ವಿದ್ಯಾಭ್ಯಾಸ ಆಗಲಿ ಇವರ ಬೆಳವಣಿಗೆಗೋಸ್ಕರ ನಾವೆಲ್ಲ ಸತತವಾಗಿ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ನಿತಿನ್ ಗುತ್ತೇದಾರ್ ಅವರು ಅಲ್ಲಂಪಲ್ಲಿ ಕೂಡ ಈ ಒಂದು ಬಿಲ್ಡಿಂಗ್ಗೋಸ್ಕರ ಅವರು ಕೂಡ ಫಂಡ್ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಸಾಹೇಬರಿಗೆ ಮನವೊಲಿಸಿ ಈ ಒಂದು ಸಂಸ್ಥೆಯನ್ನ ಅಭಿವೃದ್ಧಿ ಮಾಡುವಗೋಸ್ಕರ ನಾವು ಹೊರತ ಕೇಳ್ತೀವಿ ಬಂಧುಗಳೇ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಿದ್ರೆ ಯಾಕೆ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ನಿದ್ದೆ ಮಾಡೋ ಟೈಮ್ ಇದೆ. ಈ ಒಂದು ಹುಟ್ಟುಹಬ್ಬವನ್ನ ಈ ಒಂದು ಅನಾಥ ನಿರ್ಗತಿಕ ಮಕ್ಕಳಿಂದ ಕೇಕ್ ಕಟ್ ಮಾಡಿಸೋ ಮುಖಾಂತರ ಈ ಒಂದು ಕಾರ್ಯಕ್ರಮ ಪ್ರಾರಂಭಿಸೋಣ. ಮಾತುಗಳ ವಿರಾಮ ಕೊಟ್ಟು ಜೈ ಹಿಂದ್ ಜೈ ಕರ್ನಾಟಕ. Thank you for watching Go Hash. Like, share and subscribe our channel.